ಮರ್ತು ಬಿಡು, ಹೊರಡು ಇಲ್ಲಿಂದ. ಈಗ ಈ ಮೊಸಳೆ ಕಣ್ಣೀರು ಹಾಕೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ನಿನಗೆ ಇದೇ ಗತಿ ಆಗ್ಬೇಕು. ಇಲ್ಲಿಗೆ ಮುಗಿಯಲ್ಲ ಕತೆ, ಇವಾಗ ಶುರು ಆಗುತ್ತೆ. ಮಮತಾ, ನಿನ್ನ ಮಾತನ್ನ ಕಡಿಮೆ ಮಾಡ್ತೀಯಾ ಹೇಗೆ? ಅಕ್ಕ, ನೀನ್ ನನ್ನ ಮಾತನ್ನ ಕಮ್ಮಿ ಮಾಡಿಸೋದ್ರಲ್ಲೇ ಇರು. ಈ ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀಯ. ಇವ್ರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಕಾರ್ ಬೇರೆ ಇವ್ರಿಗೆ. ಹೀಗೆ ಬಿಟ್ರೆ ತಲೆ ಮೇಲೆ ಬಂದು ಕುತ್ಕೊಳ್ತಾರೆ. ಈ ಮನೆಯಲ್ಲಿ ಏನೇನು ನಡೀತಿದ್ಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ಛೇ, ಕಾರ್ ರೆಡಿ ಇದೆ. ನನ್ನ ಹತ್ರ ಬೈಕ್ ಇದೆ ಅಂಕಲ್, ನಾವು ಅದರಲ್ಲೇ ಹೋಗ್ತೀವಿ. ಹೊಸದಾಗಿ ಮದುವೆಯಾಗಿರೋ ಹುಡುಗ ಹುಡುಗಿ ಬೈಕ್ನಲ್ಲಿ ಹೋಗೋದು ಚೆನ್ನಾಗಿರಲ್ಲ ಕಣಯ್ಯ. ಪರವಾಗಿಲ್ಲ ಅಂಕಲ್, ನಾವು ಬೈಕಲ್ಲೇ ಹೋಗ್ತೀವಿ. ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಇಷ್ಟ ಆಗಿದ್ದು ಸೆಲೆಬ್ರೇಷನಾ? ಯಾರಿಗೂ ತೊಂದರೆ ಆಗಿಲ್ವಾ? ತನ್ವಿ, ಅದೇನು ಮಾಡ್ತೀರಾ ಮಾಡಿ. ಅರ್ಟ್ ಮಾಡ್ಕೊಂಡಿರೋ ನಾನು, ಯಾರಾದ್ರೂ ಒಬ್ರಾದ್ರೂ ಬಂದು ಸಮಾಧಾನ ಮಾಡಿದ್ದೀರಾ? ತಪ್ಪು ಮಾಡಿದವ್ರಿಗೆ ರೆಡ್ ಕಾರ್ಪೆಟ್ ಹಾಸ್ಕೊಟ್ಟು ಕಳಿಸ್ತಾ ಇದ್ದೀರಾ. ಆದ್ಯ, ನಿನ್ನ ವಿಕ್ಕಿ ಮಾತು ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ. ನಾನು ಅವನ ಹತ್ರ ಮಾತಾಡ್ತೀನಿ, ನೀವು ಹೊರಟಿ. ನಡೆದಿರೋ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ನೀವಿಬ್ಬರು ಸುಖವಾಗಿ ಬಾಳಿ. ನಯವಾಗಿದ್ದು ಕುತ್ತಿಗೆ ಕುಯ್ದು ಹೋಗ್ತಾ ಇದೆಯಾ ಆದ್ಯ? ನೀನು ಎಲ್ಲೇ ಇದ್ದರೂ ನಿನ್ನೆ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಆಶೀರ್ವಾದ ಮಾಡೋಷ್ಟು ದೊಡ್ಡವಳಲ್ಲ ನಾನು. ಎಲ್ಲದಕ್ಕೂ ಹೊಂದಾಣಿಕೆನೇ ಉತ್ತರ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತಗೊಳ್ಳಿ ನಿಮ್ಮ ಫೋನ್. ಎಲ್ಲಾನು ಮರೆತು ಸಂತೋಷವಾಗಿರಿ, ಆಯ್ತಾ? ಇಲ್ಲೆಲ್ಲರಿಗೂ ದುಃಖ ಕೊಟ್ಬಿಟ್ಟು ಸಂತೋಷವಾಗಿರಿ ಅಂತ ಹೇಳೋಷ್ಟು ದೊಡ್ಡೋಳಾಗ್ಬಿಟ್ಲು. ನಾಚಿಕೆ ಆಗ್ಬೇಕು. ಥೂ. ಲೇಟ್ ಆಗುತ್ತೆ, ಹೊರಡಿ. ಅಣ್ಣ, ಆದ್ಯ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಬರ್ತೀನಿ ಅದಕ್ಕೆ. ನೀನು ಅಭಿ ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡು ಹೋಗಲಿ ಅಂತ ನಿನ್ನನ್ನು ಇಲ್ಲಿರೋದಕ್ಕೆ ಬಿಟ್ಟಿಲ್ಲ. ನೀನು ಮಾಡಿರೋ ಅನಾಹುತಕ್ಕೆ ತಕ್ಕ ಶಾಸ್ತಿ ಅನುಭವಿಸ್ತೀಯ. ಈ ಸಂಯುಕ್ತ ಏನು ಅಂತ ಅರ್ಥ ಮಾಡಿಸಿ ಆಮೇಲೆ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ.
ಅಭಿ? ಇವಾಗಾದ್ರೂ ಗೊತ್ತಾಯ್ತಾ ಅಭಿ, ನಾನು ಶ್ರಾವಣಿ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೆ ಅಂತ? ಅವಳು ವಿರುದ್ಧವಾಗಿ ಮಾತಾಡಿದಾಗಲ್ಲ ನಾನು ವಿಲನ್ ಆಗೋಗ್ತಿದ್ದೆ. ವಿಲನ್ ಆಗ್ತಾ ಇದ್ದೆ ಅಂತ ಹೇಳಕ್ಕಿಂತ ಆ ಶ್ರಾವಣಿ ನನ್ನ ವಿಲನ್ ಮಾಡ್ಬಿಡ್ತಾ ಇದ್ಲು. ಈ ಮನೆ ಒಳ್ಳೇದಕ್ಕೋಸ್ಕರ ನಾನು ಅವಳನ್ನ ಸಹಿಸ್ಕೊಂಡಿದ್ದೆ. ಆ ಶ್ರಾವಣಿ ಎಂತವಳು ಅಂತ ಅರ್ಥ ಮಾಡಿಸೋದಿಕ್ಕೆ ಇಷ್ಟು ದೊಡ್ಡ ಅನಾಹುತ ಆಗ್ಬೇಕಿತ್ತು ಮನೇಲಿ. ಗೊತ್ತಾಯ್ತು ಅತ್ತೆ, ಇನ್ಮೇಲೆ ತುಂಬಾ ಹುಷಾರಾಗಿರ್ತೀನಿ. ಆದ್ರೆ ಅಕ್ಕನಿಗೆ ಬುದ್ಧಿ ಇಲ್ಲ, ಎಲ್ರೂ ಒಂದೇ ತಕಡಿಗೆ ಹಾಕಿ ತೂಗ್ತಾಳೆ, ಎಲ್ರೂ ಒಳ್ಳೆಯವ್ರ ಹಾಗೆ ನೋಡ್ತಾಳೆ. ಏನ್ ಮಾಡೋದು, ಅವಳ ಮನ್ಸಿರೋದೇ ಹೀಗೆ. ಅವಳು ಬದಲಾಗಲ್ಲ, ಎಲ್ಲ ನೋವು ಅನುಭವಿಸ್ಕೊಂಡು ಮುಂದ್ಗಡೆ ನಗ್ತಾ ಇರ್ತಾಳೆ. ಇದೆಲ್ಲ ಈ ಮನೆಗೋಸ್ಕರ ಅಭಿ, ನಿಂಗೋಸ್ಕರ. ನಾನೇನಾದ್ರೂ ಅಕ್ಕನ ಜಾಗದಲ್ಲಿ ಇದ್ದಿದ್ರೆ ಶ್ರಾವಣಿ ಕತ್ತಿಡ್ದು ಹೊರಗಡೆ ಹಾಕ್ತಿದ್ದೆ. ಆದ್ರೆ ಅಕ್ಕ ಹಾಗೆ ಮಾಡಲಿಲ್ಲ. ಸಂಯುಕ್ತ ಅತ್ತೆ ಅಲ್ಲ, ಆ ದೇವ್ರೆ ಬಂದು ಶ್ರಾವಣಿನ ಆಕ್ಸೆಪ್ಟ್ ಮಾಡ್ಕೊ ಅಂದ್ರೂ ನಾನು ಆಕ್ಸೆಪ್ಟ್ ಮಾಡ್ಕೊಳಲ್ಲ. ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ಅತ್ತೆ. ನಂಬಿಕೆ ದ್ರೋಹ ಮಾಡಿದವರಿಗೆ ಅದ್ರ ನೋವು ಹೇಗಿರುತ್ತೆ ಅಂತ ಗೊತ್ತು ಮಾಡ್ತೀನಿ. ನಮಗೆ ಈ ಅಭಿನಯ ಬೇಕು. ಇನ್ಮೇಲೆ ಆ ಶ್ರಾವಣಿ ಕತೆ ಮುಗೀತು. ಶ್ರಾವಣಿ ಅತ್ತಿಗೆಗೆ ಎಲ್ಲ ವಿಷಯ ಗೊತ್ತಾಯ್ತು. ನಾನು ಲವ್ ಮಾಡ್ತಿರೋ ಹುಡುಗ ನೀನೇ ಅಂತ ಗೊತ್ತಾಗಿದೆ. ಶ್ರಾವಣಿ ಅತ್ತಿಗೆನೆ ಓಡೋಗು ಅಂತ ಹೇಳಿದ್ದು. ಈ ವಿಷಯ ಆದ್ಯನೂ ಹೇಳಿಲ್ಲ, ನೀನು ಕೂಡ ಹೇಳಿಲ್ಲ ಅಲ್ವಾ? ಆದ್ಯ, ಕೆಳಗಿಳಿ. ಏನಾಯ್ತಮ್ಮಯ್ಯ? ಕೆಳಗಿಳಿ ಎಂದೆ. ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ ಆದ್ಯ? ಬರೀ ಸುಳ್ಳಲ್ಲ ಇದು, ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ನೀನ್ ಮಾಡಿದ ಕೆಲ್ಸದಿಂದ ಇವತ್ತು ಅಕ್ಕಂಗೆ ಎಂತ ಪರಿಸ್ಥಿತಿ ಬಂದಿದೆ ಗೊತ್ತಿದ್ಯಾ ನಿನ್ಗೆ? ನಮ್ಮ ಅಕ್ಕ ಯಾರ ಮುಂದೆನೋ ತಲೆ ತಗ್ಗಿಸ್ಬಾರ್ದು ಅಂತ ನನ್ನ ಡಿಸಿಷನ್ ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲರಿಂದ ದೂರ ಉಳಿದಿದ್ದೆ. ಆದ್ರೆ ಅಕ್ಕ ಒಪ್ಪಿದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ಆದ್ರೆ ಈಗೆಲ್ಲ ಬದಲಾಗೋಯ್ತು, ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಅಕ್ಕನ ವ್ಯಾಲ್ಯೂಸ್ ಏನು ಅಂತ ಗೊತ್ತಾ ನಿನ್ಗೆ? ಅಕ್ಕ ಏನು ಆಟದ ಗೊಂಬೆ ಅಲ್ಲ, ನಿನ್ ಕಷ್ಟಕ್ಕೆ ಬಳಸ್ಕೊಂಡು ಈ ತರ ಆಟ ಆಡೋದಕ್ಕೆ. ಅಕ್ಕ ಫಾರಿನ್ ರಿಟರ್ನು, ಅಲ್ಲಿತ್ಕೊಂಡೆ ನಮ್ನೆಲ್ಲ ಸಾಕ್ದವಳು. ಅವಳು ನಮ್ಮ ಪಾಲಕ್ ದೇವ್ರು. ಆದ್ರೆ ನೀನು ಆ ದೇವ್ರಿಗೆ ಮೋಸ ಮಾಡಿ ಬಂದಿದ್ಯಾ. ಇಷ್ಟೆಲ್ಲ ಆದ್ಮೇಲೆ ನೀನ್ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಅಕ್ಕನ ಕಣ್ಣಲ್ಲಿ ನೀರ್ ಹಾಕ್ಸಿರೋ ಶಾಪ ನಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ. ಸುತ್ತಮುತ್ತ ಎಲ್ಲ ಜನ ನೋಡ್ತಿದ್ದಾರೆ. ಹೊಡಣ್ವಾ. ಓ, ನಾಚಿಕೆ ಆಗ್ತಾ ಇದೆಯಾ ನಿನ್ಗೆ? ಇಡೀ ಮನೆಯವ್ರ ಮುಂದೆ ನನ್ನ ಅಕ್ಕ ತಲೆ ತಗ್ಸಿದ್ಲು. ಅವಾಗ ಹೇಗಾಗಿರಲ್ಲ ಅವಳಿಗೆ. ನೀನ್ ಸುಳ್ಳು ಹೇಳ್ಬೇಕಾರೆ ಇದೆಲ್ಲ ನೆನಪಿಗೆ ಬಂದಿರ್ಲಿಲ್ವಾ? ಈಗ ಜನರುಗಳ ಮುಂದೆ ನೀನ್ ನಾಚಿಕೆ ಆಗ್ತಿದ್ಯಾ? ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತು ಅಮ್ಮಯ್ಯ. ಪ್ಲೀಸ್ ಮನೆಗೆ ಹೋಗಿ ಮಾತಾಡೋಣ. ಮನೆಗ? ಯಾವ ಮನೆಗೆ? ನಾನು ನಿನ್ನ ಮನೆ ಕರ್ಕೊಂಡು ಹೋಗಲ್ಲ ಆದ್ಯ. ನಮ್ಮ ಅಕ್ಕನ ಆಳ್ ಬಾವಿಗೆ ತಳ್ಳಿ ನಾನು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೀನ್ ವಾಪಸ್ ನಿನ್ ಮನೆಗೆ ಹೋಗ್ಬಿಡು. ನನಗೆ ನೀನ್ ಬೇಕಾಗಿಲ್ಲ.